ಜೊತೆ 2-3 ಬಾರಿ ಚರ್ಚೆ ಮಾಡಿದ್ದಾರೆ. ಯಾಕಂದ್ರೆ ಹಳ್ಳಿಗಾಡಿನ ವಿದ್ಯಾಭ್ಯಾಸ ಮಾಡಿರುವಂತ ಹುಡುಗರು ಯಾರಿರ್ತಾರೆ, ಉದ್ಯೋಗ ಬಯಸಿ ಬಂದಂತ ಹುಡುಗರು ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ನಮ್ಗೆ ಕೆಲಸ ಕೊಡಲ್ಲ, ಸುಮ್ಮನೆ ಕರ್ಸ್ಕೋತಾರೆ, ನಮ್ಗೆ ರಿಜೆಕ್ಟ್ ಆಗೋಯ್ತು, ಆ ತರ ಆಗೋದು ಬೇಡ ಅಂತೇಳಿ ಎಕ್ಸ್ಟ್ರಾ ಒಂದು 8-10 ಕಂಪನಿಗಳನ್ನ ಈ ಸಲ ಆಡ್ ಮಾಡಿದ್ವಿ. ಸೊ ಅದೇ ರೀಸನ್ ಆಗಸ್ಟ್ 3ನೇ ತಾರೀಕು ಮಾಡ್ತಾ ಇರುವಂತದ್ದು. ಕನ್ನಡ ಮಾತಾಡೋರ್ಗೂ ಕೂಡ ಉದ್ಯೋಗ ಸಿಗುತ್ತೆ ಅರ್ಹತೆ ಆಧಾರದ ಮೇಲೆ. ಈ ಸಲ ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ಕಂಪನಿ ವಾಶ್ ಕಂಪನಿ ಬರುತ್ತೆ, ಟೊಯೋಟಾ, ವೋಲ್ವಾ, ಕ್ರೋಮಾ, ಇದೆಲ್ಲ ಯಾರಿಗೂ ಇಂಗ್ಲಿಷ್ ಮಾತಾಡುವಂತ ಅವಶ್ಯಕತೆ ಏನು ಬೇಕಾಗಿಲ್ಲ. ಅವರ ಅರ್ಹತೆ ಇದ್ರೆ, ಏನ್ ಎಲಿಜಿಬಲ್ ಇದ್ದಾರೆ, ಏನ್ ಅರ್ಹತೆ ಆಧಾರದ ಮೇಲೆ ಅವರಿಗೆ ಉದ್ಯೋಗ 100% ಉದ್ಯೋಗ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ವಾಶ್ ಕಂಪನಿ ಅವರಿಗೆ 1,000 ಜನ ಬೇಕು. ವಾಶ್ ಕಂಪನಿ ಅವ್ರು ಡ್ರೈವರ್ ಆಗಿರ್ಬೋದು, ಫಿಟ್ಟರು, ಮೆಕ್ಯಾನಿಕ್, ಅವ್ರಿಗೆ ಅದೇ ತರ 5,000 ಜನಕ್ಕೆ ಉದ್ಯೋಗ ನೀಡುವಂತ ಈ ಉದ್ಯೋಗ ಮೇಳ. ಇದು ಶಿವಣ್ಣ ಸಾಹೇಬ್ರದ ಒಂದು ಸಂಕಲ್ಪ ಒಂದೇ, ಅವರ ಸಮಾಜ ಸೇವೆಯಲ್ಲಿ 100ಕ್ಕೆ 90% ಕಿನ್ನ ಜಾಸ್ತಿ ಈ ಶೈಕ್ಷಣಿಕವಾಗಿ ಯಾರು ವಿದ್ಯಾರ್ಥಿಗಳಿದ್ದಾರೆ. ಈಗ 400 ಜನ ಲ್ಯಾಪ್ಟಾಪ್ ನ ಕೊಟ್ಟಿದ್ದಾರೆ, ಇನ್ನೂ ನಡೀತಾ ಇದೆ ಲ್ಯಾಪ್ಟಾಪ್. ಅದು ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಬಡವರಿಗೆ, ಪ್ರತಿಭಾನ್ವಿತ ಸ್ಟೂಡೆಂಟ್ಗಳಿಗೆ ಕೊಡ್ತಾ ಇರೋಂಥದ್ದು. ಸೊ ಹಾಗಾಗಿ ಈ ಉದ್ಯೋಗ ಮೇಳ ಕೂಡ ಅದೇ ರೀತಿ, ಇದು 3ನೇ 4ನೇ ಉದ್ಯೋಗ ಮೇಳ ಅವರು ಲೋಹಿಯ ವಿಚಾರ ವೇದಿಕೆಯಿಂದ ಅವರ ಆಯೋಜಕತ್ವದಲ್ಲಿ ಮಾಡ್ತಾ ಇರುವಂತದ್ದು. ಎಲ್ಲಾ ಉದ್ಯೋಗ ಮೇಳನೂ ಕೂಡ ಸಕ್ಸಸ್ ಆಗಿದೆ. ಬಟ್ ಏನಂದ್ರೆ ನೀವು ಸ್ವಲ್ಪ ಪ್ರಚಾರ ಕೊಟ್ಟು ಹುಡುಗರುಗಳಿಗೆ ಸ್ವಲ್ಪ ಧೈರ್ಯ ತುಂಬಬೇಕು. ಕೆಲವರೆಲ್ಲ ರೆಸ್ಯೂಮ್ ತಗೋ ಬರ್ತಾರೆ, ಕಳಿಸ್ತಾರಪ್ಪ, ನಮ್ಗೇನು ಕೆಲಸ ಕೊಡಲ್ಲ, ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ, ನಾನು ಇಂಗ್ಲಿಷ್ ಮಾತಾಡಿಲ್ಲ, ಅವ್ರಿಗೆ ರಿಜೆಕ್ಟ್ ಮಾಡ್ಬಿಟ್ರಿ. ಲಾಸ್ಟ್ ಶಾಂತಿ ಕಾಲೇಜು ಲಾಸ್ಟ್ ಇದೇ ಟೈಮಲ್ಲಿ ನಾವು ಮಾಡಿದ್ವಿ. ಸುಮಾರು ಜನ ಬಂದು ಅಲ್ಲೇ ಸರ್ ನನ್ಗೆ ಯಾಕೋ ರಿಜೆಕ್ಟ್ ಮಾಡ್ಬಿಟ್ರು ಅನ್ಸುತ್ತೆ, ನನ್ಗೆ ಕೆಲಸ ಸಿಗಲ್ಲ ಅನ್ಸುತ್ತೆ, ಏನಾದ್ರು ಮಾಡಿ ಸರ್ ಅಂತ. ಅದಕ್ಕೆ ಈ ಬಾರಿ ಒಂದು ಸ್ವಲ್ಪ ಜಾಸ್ತಿ ಕಂಪನಿಗಳನ್ನ, ಸುಮಾರು 50ರಿಂದ 60 ಕಂಪನಿಗಳು ಬರ್ತವೆ ಈ ಉದ್ಯೋಗ ಮೇಳದಲ್ಲಿ. ಯಾರಿಗೆ ಅರ್ಹತೆ ಇದೆ, ಕನ್ನಡ ಮಾತಾಡೋದು, ಡ್ರೈವರ್ ಆಗ್ಬೋದು, ಆಮೇಲೆ ವಿಶೇಷವಾಗಿ ಅಂಗವಿಕಲರಿಗೆ ಉದ್ಯೋಗ ನೀಡುವಂತ ಕಂಪನಿಗಳು ಮುಂದೆ ಬಂದಿವೆ. ಸುಮಾರು ಕಂಪನಿಗಳು ಇದರ ಸದುಪಯೋಗ ಪಡಿಸ್ಕೊಂಡು ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು ಆಗ್ಬೋದು, ಅಕ್ಕಪಕ್ಕ ಜಿಲ್ಲೆ ಆಗ್ಬೋದು, ಇದೆಲ್ಲ ಇದು ಸದುಪಯೋಗ ಪಡಿಸ್ಕೊಂಡು ಮಳವಳ್ಳಿ ಶಿವಣ್ಣ ಸಾಹೇಬರ ಆಸೆ ಏನಿದೆ ಅದನ್ನ ಸ್ವಲ್ಪ ಎಲ್ಲ ಸೇರಿ ಈಡೇರಿಸೋಣ ಅಂತ ಈ ಉದ್ಯೋಗ ಮೇಳ.